ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಿನ್ನೆ ಒಂದು ಸಂಚಿಕೆಯಲ್ಲಿ ನಮ್ಮ ಅನುಷ್ ಅವರು ಎಲಿಮಿನೇಟ್ ಆದರು ಅಂತಲೇ ಹೇಳ್ಬೋದು. ಈ ಎಲಿಮಿನೇಟ್ ಆದಂತಹ ಅನುಷ್ ಅವರ ಮೇಲೆ ತುಂಬಾ ಫ್ಯಾನ್ಸ್ಗಳು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಅವರು ಇನ್ನೂ 4 ರಿಂದ 5 ವಾರಗಳು ಇರುವಂತಹ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಇನ್ನು ಅವರಿಗಿಂತ ವೀಕ್ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಜನ ಇದ್ದಾರೆ. ಇವರನ್ನು ಎಲಿಮಿನೇಟ್ ಮಾಡಿದ್ದು ಒಂದು ಮೋಸ ಹಾಗೆ ಹೀಗೆ ಅಂತ ತುಂಬ ಜನ ಅವರ ಪ್ರೀತಿ ಅಭಿಮಾನಿಗಳು ಮಾತನಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಂತಹ ಅನುಷ್ ರೈ ಅವರು ಕೂಡ ತುಂಬಾ ಎಮೋಷನಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಅವರು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದಾರೆ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ನೇಹಿತರೆ. ಏನು ಅಂತ ನಾನು ಇದರಲ್ಲಿ ಪ್ಲೇ ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ, ಸಂಪೂರ್ಣವಾಗಿ ನೋಡಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅವ್ರು ಏನು ಮಾತಾಡ್ತಾರಂತ ನೋಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ. ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ. ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಆ ದುಃಖ ಹೀಗೆ ಮರ್ತೋಯ್ತು ನನಗೆ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ನೋಡಿದ ತಕ್ಷಣನೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ತುಂಬ ಅಳ್ತಾ ಎಲ್ಲ ಮೆಸೇಜಸ್ ಹಾಕ್ತಿದ್ದೀರಾ. ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದೆ. ತುಂಬ ದುಃಖದಲ್ಲಿ ಅಳ್ತಾ ಆಚೆ ಬಂದೆ. ಬಟ್ ಆಚೆ ಬಂದಮೇಲೆ ನಿಮ್ಮ ಪ್ರೀತಿ ನೋಡಿ ಆ ದುಃಖ ಹೀಗೆ ಮರ್ತೋಯ್ತು ನನಗೆ. ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಆ ಪ್ರೀತಿ ನೋಡಿದ ತಕ್ಷಣನೇ ನನ್ನ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ಖುಷಿಯಾಗಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಮೆಸೇಜಸ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ತುಂಬ ಅಳ್ತಾ ಎಲ್ಲ ಮೆಸೇಜಸ್ ಹಾಕ್ತಿದ್ದೀರಾ. ಆ್ಯಂಡ್ ನನ್ನ ಫ್ಯಾನ್ ಪೇಜಸ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟು ಸಪೋರ್ಟ್ ಮಾಡಿದ್ದೀರಾ ನಾನು ಒಳಗಿದ್ದಾಗ. ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿ. ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಜೊತೆ ಇರಲಿ. ಥ್ಯಾಂಕ್ ಯು. ಈ ರೀತಿಯಾಗಿ ನಿನ್ನೆಯಷ್ಟೇ ಆಚೆ ಬಂದಂತಹ ಅನುಷ್ ರೈ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ತಮ್ಮ ನೋಡುವಂತಹ ವೀಕ್ಷಕರಿಗೆ, ಅದರ ಜೊತೆಗೆ ತಮ್ಮನ್ನು ಇಷ್ಟಪಟ್ಟಂತಹ ಅಭಿಮಾನಿಗಳಿಗೆ ಒಂದು ಪ್ರೀತಿಯ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟ್ನಿಂದ ಅವರು ತುಂಬಾ ಭಾವಕರು ಕೂಡ ಆಗಿದ್ದಾರೆ. ಅಂದರೆ ತುಂಬಾ ನಾನು ಗೆದ್ದಷ್ಟೇ ಖುಷಿ ಆಗಿದ್ದೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ಅವರು ಹೇಳಿದ್ದಾರೆ ಸ್ನೇಹಿತರೆ. ಅವ್ರಿಗೆ ಕೂಡ ತುಂಬಾ ಖುಷಿಯಾಗಿದೆ. ಆದರೂ ಕೂಡ ಇನ್ನು 2 ರಿಂದ 3 ವಾರ ಇರಬೇಕಾದ ಸ್ಪರ್ಧಿ ಔಟ್ ಆಗಿದ್ದಾರೆ ಅನ್ನೋಂತಹ ಬೇಜಾರು ನಿಮಗೂ ಕೂಡ ಇರುತ್ತದೆ ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.